ಮೈಂಡಿಗೆ ನಾವು ಸಮಾಧಾನ ಮಾಡೋಕ್ಕೆ ಅಥವಾ ನಮ್ಗೆ ಧೈರ್ಯ ಕೊಡೋಕ್ಕೆ ಇಲ್ಲ. ಒಂದು ಆಕರ್ಷಣೆ ನಿಯಮ ಇದೆ, ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದು ನನಗೆ 2014-15ರಲ್ಲಿ ಇದು ಗೊತ್ತಾಯಿತು. ಅವಾಗ ನಾನು ಫೇಸ್ಬುಕ್ ಅಂತ ಹೇಳಿದ್ರೆ ಯಾಕೆ ಅವಾಗ ಹೇಳ್ತಿದ್ದಂದ್ರೆ 2014-15ರಲ್ಲಿ ಏನಾಯ್ತು ಅಂದರೆ IT ಕಂಪ್ನಿ ಎಲ್ಲ ಬಿಟ್ಟು ಬಂದ್ಬಿಟ್ಟೆ. ಏನೋ ಸಾಧಿಸ್ಬೇಕು, ಏನೋ ಮಾಡ್ಬೇಕು, ಹಾಗೆ ಈಗ ಅಂತ ಹೇಳಿ ಫೇಸ್ಬುಕ್ ಹಂಗೆ ನೋಡ್ತಾ ಇದ್ದೀನಿ. ನನ್ನ ಜೊತೆ ವರ್ಕ್ ಮಾಡೋರೆಲ್ಲರೂ ಸ್ಟೇಟಸ್ ಹಾಕ್ತಿದ್ದಾರೆ, ಏನೋ ಬೇರೆ ಕಂಟ್ರೀಸ್ಗೆ ಹೋಗಿ ಜಾಬ್ ಮಾಡ್ತಿದ್ದಾರೆ. ಈಗ ಬೇರೆ ಕಂಟ್ರೀಸ್ ಅಂದಾಗ ನಮಗೂ ಅನ್ಸುತ್ತಲ್ಲ, ಈಗ ಒಬ್ಬನ ಕಾರದ ಫೋಟೋ ಹಾಕ್ತಿದ್ದಾನೆ, ನಾನು ಇದನ್ನು ತೊಗೊಂಡೆ, ಮನೆ ತೊಗೊಂಡೆ, ಅದನ್ನು ತೊಗೊಂಡೆ ಅಂತೇಳಿ. ನನ್ಗೆ ಅವಾಗ ಹೆಂಗೆ ಅನ್ಸುತ್ತೆ, ಅಯ್ಯೋ ನಂಗೆ ಅನ್ಸುತ್ತಲ್ಲ ನಾನು ಏನೋ ತಪ್ಪು ಡಿಸಿಷನ್ ತೊಗೊಂಡು ಈ ಫೀಲ್ಡಿಗೆ ಬಂದೆ ಅಂತ ಅನ್ಸುತ್ತೆ. ನಿಮಗೂ ಎಷ್ಟೋ ಸಲ ಅನ್ಸುತ್ತೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ನಾನು ತಪ್ಪು ಡಿಸಿಷನ್ ತೊಗೊಂಡು. ಇಲ್ಲ ನಿಮ್ಗೆ ಬೇರೆಯವರಾದ್ರೂ ಹೇಳ್ತಾರೆ, ಯಾಕೆ ಈ ಫೀಲ್ಡಿಗೆ ಬಂದು ನೀವು ಇದು ಹಾಗೆ ಹೀಗೆ ಅಂತ ಭಾಳ ನೆಗೆಟಿವ್ ಮಾತಾಡ್ತಾರೆ. ಅವಾಗ ನಾನು ಎಂಥ ಪರಿಸ್ಥಿತಿಲಿದ್ದೆ ಅಂದರೆ, ಈ ಕಡೆ ಮನೇಲಿ ಫುಲ್ ಬಿಲ್ಡಪ್ ಕೊಟ್ಬಿಟ್ಟೆ. ನಾನು ಯಾಕೆ ಅಂದರೆ ನನ್ನ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆದಮೇಲೆ ನನಗೆ ಗೊತ್ತಾಗಿದೆ, ಒಂದು ಯಾವ್ದು ಬುಕ್ ಓದಿದ್ದೆ ರೀ ನಾನು. ಸೊ ನಾವು ಪಾಸಿಟಿವಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಒಂದು ಸತಿ ನಾನು ಓದಿದ್ದೆ. ಅದು ಇಷ್ಟೇ 10 ರೂಪಾಯಿ ಬುಕ್ ಇತ್ತು, ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡೆ. ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಪಾಸಿಟಿವ್ ಥಿಂಕಿಂಗ್. ಅವಾಗ ನನ್ನ ಲೈಫ್ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೆಂಗೆ ಅಂತಂದರೆ, ಈಗ ನೋಡಿ ಇಂಜಿನಿಯರಿಂಗಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತಲ್ಲ, ಅಲ್ಲಿ ಇಂಟರ್ವ್ಯೂ ಇರುತ್ತೆ ಗೊತ್ತಾ. ಆ ಬುಕ್ಕಲ್ಲಿ ಏನಿತ್ತಂದರೆ, ನಿಮ್ಗೆ ಏನಾದರೂ ನೀವು ಅನ್ಕೊಂಡಾಗ ಆಗಬೇಕು ಅಂದರೆ ಈಗಲೇ ಅದು ಆಗಿದೆ ಅಂಥೇಳಿ ಫೀಲ್ ಮಾಡ್ಕೊಳ್ಳಿ ಅಂತ. ನಾನು ಇಂಟರ್ವ್ಯೂಗೆ ಹೊರಗಿದ್ದೀನಿ ಆಯಿತಾ. ನನ್ನ ಟೆಕ್ ಮಹೀಂದ್ರದ ಇಂಟರ್ವ್ಯೂ ನಡೀತದೆ. ಫಸ್ಟ್ ರೌಂಡು ಆ್ಯಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್. ಅಲ್ಲೇ 2011ರಲ್ಲೇ ಸ್ಟಾರ್ಟ್ ಆಯಿತು ನಂದು ಆ್ಯಪ್ಟಿಟ್ಯೂಡ್. ನಾ ಯಾಕೆ ಈಗ ನನ್ನ ಸಬ್ಜೆಕ್ಟ್ ಚೂಸ್ ಮಾಡೋಕ್ಕಾಗ ನನಗೆ 2010-11ರಿಂದನೇ ಸ್ಟಾರ್ಟ್ ಆಗ್ಬಿಡ್ತು. ನಾನು ಹೊರಗಿದ್ದೀನಿ, ಇಂಟರ್ವ್ಯೂ ಇದೆ. ನನಗೆ ಹೇಳಿದ್ದೇನೋ ಅದರಲ್ಲಿ ಏನು ಹೇಳಿದ್ರು ಅಂದರೆ, ನಿಮ್ಗೆ ಏನು ಬೇಕಲ್ಲ ಇಲ್ಲಿಂದ ವೈಬ್ರೇಷನ್ ಕಳಿಸ್ಬೇಕು ನೀವು, ವೈಬ್ರೇಷನ್ ಅಂತ. ಸೊ ನಾ ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ನನಗೆ ಇಂಟರ್ವ್ಯೂ ತೊಗೊಳೋ ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಹ್ಯಾಂಡ್ಸಮ್, ಅವನು ಭಾಳ ಒಳ್ಳೆ, ಅವನ ಬಗ್ಗೆ ಹೊಗಳ್ತಾ ಇದ್ದೀನಿ. ಇದಕ್ಕೆ ಟೆಲಿಪತಿ ಅಂತೀವಿ. ನಾವು ಏನಾದರೂ ಬೇಕಂದರೆ ಅದನ್ನು ಹೇಳೋದ್ರಿಂದ ಆ ವ್ಯಕ್ತಿಯಿಂದ ನಮ್ಗೆ ಅದು ಸಿಗುತ್ತೆ. ನಾನು ಇಲ್ಲಿಂದ ಹೇಳ್ತಿದ್ದೀನಿ. ಎಲ್ಲರದ್ದು 5 ನಿಮಿಷ 10 ನಿಮಿಷ ಇಂಟರ್ವ್ಯೂ ಮಾಡಿದ್ರೆ ನಂದು 40 ನಿಮಿಷದಲ್ಲಿ ಯಾವುದು ಇಂಜಿನಿಯರಿಂಗ್ ರಿಲೇಟೆಡ್ ಕ್ವಶನ್ ಕೇಳಿಲ್ಲ, ಎಲ್ಲ GK ರಿಲೇಟೆಡ್ ಕೇಳಿದೆ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ 10th ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಇಂಡಿಯಾ ಅಂತ ಕೇಳ್ದ. ನನ್ಗೆ ಯೂನಿಯನ್ ಟೆರಿಟರೀಸ್ ಅಂತ ಗೊತ್ತಿಲ್ಲ. ಕೇಂದ್ರ ಆಡಳಿತ ಪ್ರದೇಶ 10th ಕಲ್ತ ಆಮೇಲೆ ಸೈನ್ಸ್ ಬಂದ್ರೆ ನೀವು ಎಲ್ಲಿ ಕಲ್ತೀರಿ ಹೇಳಿ, ಕೇಂದ್ರ ಯೂನಿಯನ್ ಟೆರಿಟರಿ. ಸೊ ನನ್ಗೆ ಇನ್ನೂ ನೆನಪಿದೆ. ಅವಾಗ ನನಗೆ ಏನೋ ಒಂದು ಲಿಂಕ್ ಸಿಕ್ತು, ಯೂನಿಯನ್ ಟೆರಿಟರಿ ಅಂದರೆ ಇರ್ಬೋದೇನೋ ಅಂತ. ಇವೆಲ್ಲ ನಾವು ಮಾಡಿದ್ವಿ. ಸೊ ನನಗೆ ಅವತ್ತು ಗೊತ್ತಾಯಿತು, ನಾನು ಅವನು ಹೊಗಳ್ತಾ ಇದ್ದೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ, ನನಗೆ ಏನು ಬೇಕಲ್ಲ ಅದು ಆಲ್ರೆಡಿ ಆಗಿದೆ ಅಂತ. ಅಲ್ಲಿಂದ ನನಗೆ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಪ್ರತಿ ಸದನು ನಾನು ಸುಳ್ಳು ಹೇಳೋದು. ನಾನು ಡೈರಿನಲ್ಲಿ ಬರೆದಿದ್ದೀನಿ, ನಾನು ಬರೆದಿಟ್ಟಿದ್ದು. ನಮ್ಮ ಸ್ಟೂಡೆಂಟ್ ನಿನ್ನೇನು ಹಾಗೆ ಮಾತಾಡ್ತಾ ಇದ್ದಾಗ ಹಾಗೆ ಹೇಳಿದ್ರು, 2017, 16, 15 ಡೈರಿ ಬರೆದಿದ್ದೆ. ಬರೀ ಸುಳ್ಳು ಹೇಳೋದಪ್ಪ. ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಬ್ರಹ್ಮಾಂಡ. ನಾನು ದೇವರಿಗಿಂತ ಈ ಯೂನಿವರ್ಸಲ್ಲಿ ಒಂದು ಎನರ್ಜಿ ಇದೆ, ಅದನ್ನು ನಂಬ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೇಕಿಂಗ್ ಮೀ ಸಕ್ಸಸ್ಫುಲ್ ಅಂತ. ಆ ಟೈಮಲ್ಲಿ ನಾನು ಹೇಳಿದಾಗ ನನಗೆ ಯಾವ ಮಣ್ಣು ಸಕ್ಸಸ್ ಇರಲಿಲ್ಲ, ಬಿಟ್ಟು ಬಂದುಬಿಟ್ಟಿದ್ದೆ. ನಮ್ಮ ಅಪ್ಪಾಜಿ ಅನ್ನೋರು, ಅಲ್ಲ ನೀನು IT ಕಂಪ್ನಿ ಬಿಡಬೇಡ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ಮ ಮಗ ಅಂದಾಗ ನಂಗೆ ಭಾಳ ಪ್ರೌಡ್ ಫೀಲ್ ಅನಿಸುತ್ತೆ ಅಂತೇಳಿ. ಸೊ ಅವೆಲ್ಲ ಬಿಟ್ಟು ಬಂದಮೇಲೆ ಆ ಪ್ರೌಡ್ ಫೀಲ್ ಆಗುವಂಥದ್ದು ಏನೂ ಇರಲಿಲ್ಲ. ಬಟ್ ಅವಾಗ ನಾನು ಬರ್ದಿದ್ದು ಭಾಳಷ್ಟಿದೆ. ಸೊ ನಾನು ಈಗ ನಿಮಗೆ ಇದನ್ನು ಯಾಕೆ ಈ ಪಾಸಿಟಿವ್ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನಾನು ನಿಮ್ಗೆ ಡೈರಿ ಬೇಕಾದ ಒಂದ್ಸತಿ ಯಾವಾಗ ತೋರಿಸ್ತೀನಿ. ಆ ಡೈರಿದಲ್ಲಿ ಏನೇನು ಗೀಚಿದ್ದೀನಲ್ಲ, ಪ್ರತಿಯೊಂದು ಇವತ್ತಾಗಿದೆ. ಬಹಳಷ್ಟು ಸುಳ್ಳುಗಳನ್ನು ಬರೆದಿದ್ದೀನಿ. ನಿಮ್ಗೆ ತೋರಿಸ್ತೀನಿ ನಾನು ಒಂದಿನ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೇಕಿಂಗ್ ಮೀ ಸಕ್ಸಸ್ಫುಲ್.